ಈ ಥರದನ್ನೆಲ್ಲ ಇಟ್ಕೊಂಡು ಹತ್ಬೇಕು. ಅಂದರೆ ಪಾತಾಳನೇ. ಬೆಟ್ಟಕ್ಕೆ ಹಿಂಗೆ ಹೋಗ್ಬೇಕಾ ಮೇಲಿಂದ? ಕಿತ್ನ ದೂರ ಹೆವಿ ಬ್ಯಾಗ್ ಬರ್ತಿದೆ. ಇದೇ ಅಡ್ವೆಂಚರ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿತ್ತು. ಹಾಯ್ ಎಲ್ರಿಗೂ ನಮಸ್ತೆ, ನಾನೇ ನೀವು ವಿಷ್ಣು ಮಾತಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ನಾನು. ಏನು ವಿಷ್ಣು ಇದ್ದಕ್ಕಿದ್ದಂಗೆ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತಲೇ. ನಮ್ದು ಆ್ಯಕ್ಚುಲಿ ಮೋಟೋ ವ್ಲಾಗೆ ಎರಡು ಮೂರು ವೀಡಿಯೋ ಹಾಕ್ನಲ್ಲ, ಅದ್ರಲ್ಲಿ ನಂಗೆ ಟೈಮು ಸಿಗಲಿಲ್ಲ ಮೋಟೋ ವ್ಲಾಗ್ ಮಾಡೋಕ್ಕೆ. ಹಂಗೋಸ್ಕರ ನಾರ್ಮಲ್ ಆಗಿರೋ ವೀಡಿಯೋನೇ ಆಗ್ತಾಯಿದ್ದೆ. ಇನ್ಮೇಲೆ ಯಾವತ್ತೂ ಮೋಟೋ ವ್ಲಾಗೇ ಬರೋದು ನಿಮಗೆ. ಎಲ್ಲರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲಲ್ಲಿ ಹಾಕ್ಕೊಳ್ಳಿ. ಎಲ್ಲರೂ ಒಳ್ಳೆ ವೀಡಿಯೋ ಕಂಟೆಂಟ್ ತರಕ್ಕೆ ನಾನು ನೋಡ್ತೀನಿ. ಅದೆಲ್ಲ ಓಕೇಶನ್. ಇವಾಗ ಎಲ್ಲಿಗೂ ಹೊಟ್ಟಿದೆ ಅಂತ ಹೇಳಿದ್ರೆ, ಇವಾಗ ಆ್ಯಕ್ಚುಲಿ ನಾನು ಇವತ್ತು ಬಂದು ರಾಮನಗರ ಡಿಸ್ಟಿಕಲ್ಲಿ ಲೊಕೇಟ್ ಆಗಿರೋ ರಾಮದೇವ ಹಿಲ್ಸ್ ಅಂತ ಒಂದು ಟೆಂಪಲ್. ಅದು ಟೆಂಪಲ್, ಅದ್ರ ಜೊತೆ ಹಿಲ್ಸ್ ಬೇರೆ ಇದೆ. ಓಕೆ, ನಮ್ಗೆ ಹೆಂಗೂ ಅಡ್ವೆಂಚರ್ ಅಂದರೆ ತುಂಬ ಇಷ್ಟ. ನಾವು ಅಡ್ವೆಂಚರ್ ಮಾಡೋಕ್ಕೆ ಕಾಯ್ಕೊಂಡು ಕೂತಿರೋದು. ಅದಕ್ಕೋಸ್ಕರ ಅಲ್ಲೂ ಹಿಲ್ಸಲ್ಲಿ ಬೇಕಾದ್ರೆ ಟ್ರಕ್ಕಿಂಗ್ ಎಲ್ಲ ಮಾಡ್ಬೋದು. ಒಂಥರ ಅದು ಬಂಡೆ ಥರ ಇರುತ್ತೆ, ಬಂಡೆಲ್ಲ ಸ್ಟೆಪ್ಸ್ ಎಲ್ಲ ಇರುತ್ತೆ. ಆ ಸ್ಟೆಪ್ಸಲ್ಲಿ ಬಂದು ನಾವು ನಡ್ಕೊಂಡೆಲ್ಲ ಹೋಗ್ಬೋದು. ಒಂಥರ ಅಡ್ವೆಂಚರಾಗಿ ಸಕ್ಕತ್ತಾಗಿರುತ್ತೆ. ನನಗೆ ಅಡ್ವೆಂಚರ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಈ ಕಾಡಲ್ಲಿ ಫಾರೆಸ್ಟಲ್ಲಿ ಹೋಗೋದು, ಈ ಹಿಲ್ಸ್ ಹತ್ತೋದು, ಈ ವಾಟರ್ ಫಾಲ್ಸು, ಆ ಥರ ಎಲ್ಲ ತುಂಬ ಇಷ್ಟ. ಅದಕ್ಕೋಸ್ಕರ ಹುಡುಕ್ತಾ ಇರ್ಬೇಕಾದ್ರೆ ಈ ಥರ ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಅಂತರ್ಗಂಗೆ ಅಂತ ಒಂದು ನೋಡಿದ್ದೆ. ಅಂತರ್ಗಂಗೆ ಬಂದು ಆ್ಯಕ್ಚುಲಿ ನಾನು ನೋಡಿದೆ, ಸರಿ ಅರೌಂಡ್ ಬ್ಯಾಂಗ್ಳೂರಿಂದ ಒಂದು 67 ಕಿಲೋಮೀಟರ್ಸ್ ಇದೆಲ್ಲ, ಒನ್ ಡೇ ಟ್ರಿಪ್ ಹೋಗ್ಬಿಟ್ಟು ಬಂದ್ಬಿಡೋಣ, ಮೋಟೋ ವ್ಲಾಗಿಂಗು ಆಗುತ್ತಲ್ಲ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಅಲ್ಲಿಗೆ ಪ್ಲ್ಯಾನ್ ಮಾಡಿದೆ. ಅಲ್ಲಿ ಪ್ಲ್ಯಾನ್ ಮಾಡಿದಾಗ ಏನಾಯಿತು, ನಾವು ಬಂದು ಪ್ರೀ ಬುಕ್ ಮಾಡ್ಕೋಬೇಕು. ಪ್ರೀ ಬುಕ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿಗೆ ಹೋಗೋಕ್ಕಾಗೋದು. ಅಲ್ಲಿ ಹೋಗಿ ಡೈರೆಕ್ಟಾಗಿ ನಮ್ಗೆ ವಿಸಿಟ್ ಮಾಡೋಕ್ಕಾಗಲ್ಲ. ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ಅಲೋಡ್ ಮಾಡೋದು. ನಂಗೆ ಪ್ರೀ ಬುಕ್ಕಿಂಗ್ ಮಾಡೋಕ್ಕೆ ನಾನು ವೆಬ್ಸೈಟಲ್ಲಿ ನೋಡಿದೆ, ಮೈ ಇಕೋ ಟ್ರಿಪ್ ಅಂತ ಒಂದು ವೆಬ್ಸೈಟ್ ಅದು. ಆ ವೆಬ್ಸೈಟಲ್ಲಿ ನೋಡಿದಾಗ ಏನಾಯಿತು, ತೋರಿಸ್ತಿಲ್ಲ. ಲಾಗಿನ್ ಎಲ್ಲ ಮಾಡಾದ್ಮೇಲೆ ನೋಡಿದೆ, ತೋರಿಸ್ತಾನೆ ಇಲ್ಲ. ಅದು ಎರರ್ ಬರ್ತಿದೆಯಾ, ಏನು ಕತೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಪ್ರೀ ಬುಕ್ ಮಾಡೋಕ್ಕೂ ಆಗಿಲ್ಲ ನನ್ನ ಕೈಲಿ. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತು ಇನ್ಯಾವ ಥರ ಸಾಟರ್ಡೇನೋ ಸಂಡೇನೋ ಏನಾದ್ರು ನೋಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ನೆಕ್ಸ್ಟ್ ಟ್ರಿಪ್ಪು ಬೇಕಾದ್ರೆ ಅಂತರ್ಗಂಗೆ ಹೋಗೋಣ. ಅಲ್ಲೂ ಸುಮಾರು ಅಡ್ವೆಂಚರ್ ಇದೆ, ಅಲ್ಲೂ ಇನ್ನೂ ಸಕ್ಕತ್ತಾಗಿ ಅಡ್ವೆಂಚರ್ ಮಾಡ್ಬೋದು. ಅಲ್ಲಂದರೆ ಒಂಥರ ಫಾರೆಸ್ಟಲ್ಲಿ ಹೋಗೋಂಗೆ, ಮತ್ತು ಬಂಡೆ ಕಲ್ಲೆಲ್ಲ ಇರುತ್ತಲ್ಲ, ಅದ್ರ ನಡುವೆ ಎಲ್ಲ ನಡ್ಕೊಂಡು ಹೋಗೋಂಗೆ ಆ ಥರ ಅದು. ಪೊಲೀಸ್ ಬಂದಿದ್ದ ತಕ್ಷಣ ನಾನು ಎದುರ್ಕೊಂಬಿಟ್ಟೆ, ನಂಬರ್ ಪ್ಲೇಟ್ ಇಲ್ಲ ಅಂದ್ಬಿಟ್ಟು ಬಂದರು ಅಂದ್ಕೊಂಡೆ ನಾನು. ಕ್ಲೋಸ್ ಐತೆ. ಪೊಲೀಸ್ ಬಂದರು ಆ ಥರ ಎದುರ್ಕೊಂಬಿಟ್ಟೆ. ನಂಬರ್ ಪ್ಲೇಟ್ ಬೇಟೆ ಕ್ಲೋಸ್ ಆಗಿದ್ದ. ಅಯ್ಯೋ ಬಂದರ ಹಿಡ್ಕೊಂಡ್ರಲ್ಲಪ್ಪ ಅಂದ್ಕೊಂಡೆ. ಇಲ್ಲ, ಹೋದ್ರು, ಏನೂ ಆಗಿಲ್ಲ. ನಮ್ಮನ್ನೆಲ್ಲ ಅವರ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಹೋದರು. ಅದೇ ಹಂಗೆ ಅಂತರ್ಗಂಗೆಯಲ್ಲಿ ನಾವು ಹೋದರೆ ಫಾರೆಸ್ಟಲ್ಲೂ ನಾವು ಬೇಕಾದ್ರೆ ಟ್ರಕ್ಕಿಂಗ್ ಮಾಡ್ಕೊಬೋದು, ಆಮೇಲೆ ಲೇಕಲ್ಲೂ ನಾವು ಟ್ರಕ್ಕಿಂಗ್ ಮಾಡ್ಕೊಬೋದು. ಆ ಥರ ಒಂಥರ ಚೆನ್ನಾಗಿದೆ ಅದು, ಒಂಥರ ಅಂತರ್ಗಂಗೆ. ಅದಕ್ಕೆ ನಾನು ಅಲ್ಲಿ ಪ್ಲ್ಯಾನ್ ಮಾಡಿದೆ. ನೋಡೋವಾಗ ಅಲ್ಲಿ ಪ್ರೀ ಬುಕ್ಕಿಂಗ್ ಆಗಿಲ್ಲ. ರಿಟರ್ನ್ ಬೇರೆ ಯಾವ್ದಾದ್ರು ಹಿಲ್ಸೇ ನೋಡೋಣ, ಆ ಥರ ಯಾವ್ದಾದ್ರು ನೋಡೋಣ ಅಂತ ನೋಡ್ತಾ ಇದ್ದೆ. ನೋಡೋವಾಗ ರಾಮನಗರ ಹಿಲ್ಸ್ ನನಗೊಂದು ಮೈಂಡಿಗೆ ಬಂತು. ಸರಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ. ಅರೌಂಡ್ ಬಂದು ಎಷ್ಟು 63-64 ಕಿಲೋಮೀಟರ್ಸ್ ಏನೋ ಬಂತು ಮನೆಯಿಂದ. ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಇವಾಗ ನಾವು ಯಾರು ಹೋಗ್ತಿದ್ದೀರಾ ವಿಷ್ಣು ಅಂತ ಕೇಳಿದ್ರೆ, ನಾನು ಒಬ್ಬನೇ ಹೋಗೋ ಪ್ಲ್ಯಾನ್ ಆಗಿತ್ತು. ಆಮೇಲೆ ಒಬ್ಬ ಕಾಲೇಜ್ ಫ್ರೆಂಡ್ ಇದ್ದ, ಅವನು ಕೇಳಿ ನೋಡಿದೆ, ಬರ್ತೀನಿ ಅಂತ. ಸರಿ ಬಿಡು ಹೋಗೋಣ ಅಂದ್ಬಿಟ್ಟು ಹಾಗೆ ಇಬ್ಬರು ಹೊರಟಿದ್ದೀವಿ. ನಂಗೆ ಒಂದೇ ಗಾಡಿಯಲ್ಲಿ ಹೋಗ್ತಿರೋದು, ಇಬ್ಬರು ಹೊರಟಿದ್ದೀವಿ. ಆ್ಯಕ್ಚುಲಿ ಒಬ್ಬನೇ ಹೋಗ್ಬೋದು. ಒಬ್ಬನೇ ಹೋದರೆ ಏನು ಅಷ್ಟೊಂದು ಥ್ರಿಲ್ಲು ಇರಲ್ಲ, ಏನೂ ಇಲ್ಲ. ಸುಮ್ಮನೆ ಹೋಗಬೇಕು ಬರಬೇಕು. ಅದಕ್ಕೋಸ್ಕರ ಸರಿ ಯಾರಾದರೂ ಜೊತೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ನೋಡಿದಾಗ ಇಬ್ಬರು ಹೋಗ್ತಾ ಇದ್ದೀವಿ ನಾವು. ಟೋಲ್ ಬಂತು. ಟೋಲ್ನ ನಾನು ಪಾಸ್ ಆದಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ಭಾರಿ ಲೋವರ್ CC ಆಗೋಯ್ತು ಗಾಡಿ. ಎಷ್ಟು ಕೊಟ್ಟರು ಮುಗ್ತಾನೆ ಇಲ್ಲ. ಅಂದರೆ V3 ಹೆಂಗಂದ್ರೆ V3 ಸಿಂಗಲ್ ಆಗಿ ಹೋಗೋಕೆ ಮಾತ್ರ ಓಕೆ, ಟಾಪ್ ಸ್ಪೀಡ್ ಹೋಗ್ಬೋದು. ಯಾರಾದ್ರೂ ಏನಾದ್ರು ಕೂತ್ಕೊಂಡ್ರೆ ಅಂದರೆ ಅಷ್ಟು ಪಿಕಪ್ಪು ಇಲ್ಲ, ಅಂದರೆ ಏನು ಇಲ್ದಂಗೆ ಒಂಥರ ಗಾಡಿ. ನೋಡೋಣ, ಹೋಗ್ತಾ ಬೈಕ್ ತಗೋಣ. ಇನ್ನೂ ಟೈಮ್ ಇದೆ ಅಲ್ವಾ, ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ. ಇಂಟ್ರೆಗೆಲ್ಲೋ ಇದೆ ಅಲ್ಲ, ಬಿಡದಿಗೆ 500 ಮೀಟರ್ಸ್ ಇದೆ. ಬಿಡದಿ ಬಿಟ್ಟು ರಾಮನಗರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೆಲ್ಲಿ ಹೋಗೋಣ ಅಂತ ನೀವು ಕಮೆಂಟ್ ತಿಳಿಸಿ. ನಂಗೆ ನೋಡ್ತಿದ್ದೀರಾ ಎಲ್ರು, ಆದರೂ ಯಾರು ಕಮೆಂಟ್ ಆಗ್ತಿಲ್ಲ. ನೀವು ಕಮೆಂಟ್ ಆಗ್ತಿದ್ರು ನನಗೂ ಒಂದು ಉತ್ಸಾಹ ಬರುತ್ತೆ. ನಮಗೋಸ್ಕರ ಕಮೆಂಟ್ ಆಗ್ತಿದ್ದಾರೆ. ನೀವೊಂದು ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರೆ ಗೊತ್ತಾಗುತ್ತೆ. ಕಮೆಂಟ್ ಹಾಕ್ದವ್ರನ್ನ ಎಲ್ಲರೂ ಸುಮ್ಮನೆ ಇಮೋಜಿನೇ ಹಾಕ್ತೀರಾ. ಇಮೋಜಿ ಹಾಕ್ತಾರೆ, ನಾನು ಇಮೋಜಿನೇ ಹಾಕಬೇಕು. ರಿಟರ್ನ್ ಇಲ್ಲ ಥ್ಯಾಂಕ್ ಯು ಅಂತ ಒಂದು ರಿಪ್ಲೈ ಮಾಡಬೇಕು. ಜಸ್ಟ್ ಒಂದು ಪಾಸಿಟಿವ್ ಆಗಿ ಏನಾದರೂ ಒಂದು ನೀವು ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಯಾವ ಪ್ಲೇಸಿಗೆ ವಿಸಿಟ್ ಮಾಡೋಣ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ಹೇಳಿ. ಮತ್ತೆ ನನ್ನ ಬಗ್ಗೆ ಏನಾದರೂ ತಿಳ್ಕೋಬೇಕಾ ನಿಮಗೆ, ಅದನ್ನು ಹೇಳಿ. ನಾನು ಅದು ನನ್ನ ಬಗ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮ್ಗೆ ಏನು ಅನ್ಸುತ್ತೆ ನೀವು ನಾರ್ಮಲ್ ಆಗಿ ಮೆಸೇಜ್ ಹಾಕಿ. ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಎಲ್ಲರೂ ಬರ್ತೀರಾ, ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ಹೋಗ್ತೀರಾ ಅಷ್ಟೇ. ಜಸ್ಟ್ ಒಂದು ಕಮೆಂಟ್ ಮೂಲಕ ನಿಮ್ಮ
ಯಾವಾಗ ನನಗೂ ಗೊತ್ತಾಗುತ್ತೆ, ಓಹೋ ಇವರೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಓಕೆ ಅಂತ ನನಗೂ ಅನಿಸುತ್ತೆ, ನನಗೂ ಒಂದು ಹ್ಯಾಪಿ ಆಗುತ್ತೆ. ಈ ಬೆಟ್ಟನ ನಾವು ಹತ್ತಕ್ಕೆ ಹೋಗ್ತಿರೋದು ಗೊತ್ತಿಲ್ಲ, ಇಲ್ಲ ಈ ಬೆಟ್ಟನ ಅಂತ ಗೊತ್ತಿಲ್ಲ. ಯಾವುದೇ ಬೆಟ್ಟ ಹತ್ಲಿ ಅಡ್ವೆಂಚರ್ ಅಂತ ಇರಬೇಕು ಅಷ್ಟೇ. ಆ ತರ ಅಡ್ವೆಂಚರ್ ಮಾಡ್ಬೇಕಾದ್ರೆ ಒಂಥರ ಏನಿದ್ರು ಸುಸ್ತಾಗುತ್ತೆ, ಹತ್ತಕ್ಕಾಗಲ್ಲ, ಆದ್ರೂ ಅಡ್ವೆಂಚರ್ ಮಾಡ್ಬೇಕಾದ್ರೆ ಸಿಗೋ ಥ್ರಿಲ್ಲೇ ಒಂಥರ ಸಕ್ಕದಾಗಿರುತ್ತೆ ಮಾತ್ರ. ಅದು ನೀವು ಫೀಲ್ ಮಾಡ್ಬೇಕು ಅದನ್ನ. ಆಕ್ಚುಲಿ ಅದು ನಾನು ಹೇಳ್ದಾಗ ನಿಮ್ಗೆ ಗೊತ್ತಾಗಲ್ಲ, ನೀವು ಫೀಲ್ ಮಾಡ್ಬೇಕು. ಅದೇ ಆಲ್ಮೋಸ್ಟ್ ಬಂದ ನಾವು ಇನ್ನು ಬೆಟ್ಟ ಹತ್ಬೇಕಷ್ಟೇ. ಸ್ಟ್ರೈಟ್ ಹೋದ್ರೆ ನಾವು ಮೈಸೂರು ರೋಡ್ಗೆ ಹೋಗ್ತೀವಿ. ನಾವು ಇಲ್ಲಿ ರೈಟ್ ತಗೊಂಡು ಓಹೋ ತೋರಿಸ್ತು ನೋಡಿ, ಸೌಂಡ್ ಕೇಳಿಸಿರ್ಬೋದು ನಿಮಗೆ ಚರ್ರ ಅಂತ. ಅಷ್ಟೇ ಬೆಟ್ಟ ಕಾಣಿಸ್ತಾ ಇದೆ. ಈ ಲೆಫ್ಟ್ ತಾನೆ, ಈ ರೈಟ್ ಇದು. ಫುಲ್ ಓವರು. ಅದನ್ನೇ ನಾನು ನೋಡ್ತಿರೋದು. ಹಂಗೂ ಬರ್ಬೋದು. ಹಾ ಬಾ ಹೋಗೋಣ, ನೋಡೋಣ ಅಷ್ಟೇ. ನಾವು ಅಡ್ವೆಂಚರ್ ಮಾಡೋಣ ಇವತ್ತು. ಒಂದು ಎಕ್ಸ್ಪೋಸ್ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆರ್ಸ್ಕೊಂಡು ಪರ ಅಂತ ಹೋಗೋಯ್ತು. ಈ ತರ ಜಾಗದಲ್ಲಿ ಗಾಡಿ ಓಡ್ಸಕ್ಕೂ ಇನ್ನೂ ಚೆನ್ನಾಗಿರುತ್ತಲ್ಲ. ಅಯ್ಯೋ ಈ ತರ ನಮ್ಮ ಗಾಡಿ ಹತ್ತುತ್ತೆ, ಬಟ್ ಅಂಡ್ರ ಬಿಲ್ಲಿ ತಾಗುತ್ತಾ ಇಲ್ಲ, ತಾಗಿಲ್ಲ. ಒಬ್ಬ ಚಾವ್ ಇದ್ರೊಳಗೆ ಬರ್ಬೇಕಾದ್ರೆ ಒಂಥರ ವೈಬ್ ಚೆನ್ನಾಗಿದೆ ಅಲ್ಲಪ್ಪು. ಈ ತರ ವಿಲೇಜಿಗೆ ಬಂದಾಗ್ಲೇ ಒಂಥರ ಡಿಫ್ರೆಂಟ್ ಫೀಲ್ ಅದು. ಏನ್ರಿ ಇದು ಸಾಕಾಗಿದೆ ಮಾತ್ರ ನೋಡಿ. ಅಮ್ಮ ಪ್ಲೀಸ್, ನಾನು ಈ ಥರ ಜಾಗದಲ್ಲೆಲ್ಲ ಒಂದು ಮನೆ ಸಿಕ್ಬಿಟ್ರೆ ಸಕ್ಕದಾಗಿರುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಕೊಡ್ಬೇಕಾ? ಮೇ ಬಿ ಕೊಡಬೇಕಾಗಿರ್ಬೋದು ಒಂದು ಎಂಟ್ರೆನ್ಸಿಗೆ. ಆ್ಯಕ್ಚುಲಿ ಇಲ್ಲಿ ಟಿಕೆಟ್ ಪ್ರೈಸ್ ಬಂದು 25 ರೂಪಾಯಿ ಒಬ್ರಿಗೆ. 25, 50 ಪ್ಲಸ್ ಗಾಡಿಗೆ ಒಂದು 10 ರೂಪಾಯಿ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಆಗಲ್ಲ, ಅದೇ ಹೌದು ನೋಡಿ. ಇದೇ ಬಂದು ಟಿಕೆಟು ನೋಡಿ, ಇಲ್ಲಿ 2 ಜನಕ್ಕೆ 50 ರೂಪಾಯಿ, 2 ವೀಲರ್ಗೆ 10 ರೂಪಾಯಿ, 60 ರೂಪಾಯಿ ಟೋಟಲ್. ಸರಿ, ಇನ್ಮೇಲೆ ನಮ್ಮ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ ಅನ್ಕೋತೀನಿ. ನಾರ್ಮಲ್ ರೋಡ್ ಇದ್ದರೆ ಓಕೆ. ಇಲ್ಲ ಹತ್ತಿಸ್ಬಿಡೋಣ ಬೆಟ್ಟದ ಮೇಲೆ. ಆ್ಯಕ್ಚುಲಿ ಇದು ಮೇಲೇ ಹೋಗ್ಬೇಕು ಅನ್ಕೋತೀನಿ ನಾನು. ಇರೋ ಫಸ್ಟ್ ಗೇರಲ್ಲೇ ಹೋಗ್ಬೇಕು, ಇರೋದನ್ನೆಲ್ಲ ಡ್ರೈ ಆಗ್ಬಿಡುತ್ತಾ ಅಂತ ಅಷ್ಟೆ. ಸೆಕೆಂಡಲ್ಲಿ ಹತ್ತುತ್ತೆ ಆರಾಮಾಗಿ. ವೀಲಿಂಗ್ ಎತ್ತದಿದ್ರೆ ಸಾಕು, ಎತ್ತಿದ್ರೆ ನಿಂಗೆ ಕಷ್ಟ. ನಾನು ಹೆಂಗೋ ಕಂಟ್ರೋಲ್ ಕೊಡ್ತೀನಿ. ಸಕ್ಕದಾಗಿದೆಯಲ್ಲ ರೋಡ್ ಮಾತ್ರ. ನಾರ್ಮಲ್ ರೋಡ್ ಇದ್ರೆ ನಾನು ಹೆಂಗೋ ಓಡಿಸ್ತೀನಿ. ಆಫ್ ರೋಡ್ ಆ್ಯಕ್ಚುಲಿ ಲೋವರ್ ಕಿಟ್ ಅಲ್ವಾ ನಮ್ಮದು, ಕಿಟ್ಟ ಏಟಾಗುತ್ತೆ. ಅದಕ್ಕೆ ನಾವು ಅಂಡರ್ ಬಿಲ್ ಏಟಾಗ್ಬಿಟ್ರೆ ಹೋಯ್ತು ಕತೆ. ಇಲ್ಲಾಂದ್ರೆ ಅದಕ್ಕೆ ಖರ್ಚು ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಬುಲೆಟ್ಟು ಪಿಕಪ್ ಜಾಸ್ತಿ ಸಕ್ಕದಾಗಿ ಸಿಗುತ್ತೆ. ಅದು ಪಿಕಪ್ ಬುಲೆಟಲ್ಲಿ ಅದು ಪಿಕಪ್ ಮಸ್ತಾಗಿ ಸಿಗುತ್ತೆ ಗಾಡೀಲಿ. ಅದು ಸ್ಪೀಡ್ ಇಲ್ಲ ಅಂದ್ರೂ ಪಿಕಪ್ ಸಾಕಾಗಿದೆ. ಈ ಥರ ಜಾಗಕ್ಕೆಲ್ಲ ಬುಲೆಟು ಅದೆಲ್ಲ ಮಸ್ತಾಗಿರುತ್ತೆ. ಆಲ್ಮೋಸ್ಟ್ ತಲುಪ್ತು. ಇನ್ನೇನು ಕೆಳಗಿಳಿದ್ರೆ ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಬ್ರೋ ಅವ್ರು ನೋಡಿ ಯಾರೋ ಬ್ಲಾಗ್ ಒಬ್ರು ಅಂತ ಕೇಳ್ಕೊಂಡು ಆಗಿ ಮಾಡ್ಕೊಂಡು ಕರೆಕ್ಟ್ ಕೇಳಬೇಕಾದ್ರೆ ನಮ್ಗೊಂದು ಇಲ್ಲಪ್ಪು ಮೇಲೆ ಹತ್ಬೇಕು ನಾವು. ಆದ್ರೂ ಜಾಗ ಸಕ್ಕದಾಗಿದೆ ಅಲ್ಲ ಇವತ್ತು. ವೀಕೆಂಡಲ್ಲಿ ಬಂದರೆ ಜಾಸ್ತಿ ಜನ ಇವಾಗ ಬಂದರೆ ಆರಾಮಾಗಿ ಏನೋ ಮಾಡ್ಬೋದು ನೋಡಿ. ಅಲ್ಲ ಅದು ಒಂದು ಎಕ್ಸ್ಪೋಸ್ ನಿಂತಿದೆ. ನಮ್ದು ಎಲ್ಲೋದ್ರೂ ಗಾಡಿ ನೋಡೋ ಹುಚ್ಚಂತ ಬಿಡಲ್ಲ ನಾವು. ಏನೋ ಟಕ ಅಂತಿತ್ತು ನೋಡಿ. ಇದೇ ನಮ್ಮ ಗಾಡಿ ನೋಡಿ, ಹೆಂಗಿದೆ ಗಾಡಿ, ಚೆನ್ನಾಗಿದೆ ತಾನೆ. ಇದೇ ನಮ್ಮ ಗಾಡಿ. ಒಂದು ರೌಂಡ್ ತೋರಿಸ್ತೀನಿ ನೋಡಿ. ಫ್ಯಾನ್ ಓಡ್ತಾ ಇದೆ, ಇವಾಗ ಆಫ್ ಮಾಡೋಕ್ಕಾಗಲ್ಲ ಗಾಡಿನ. ಕೂಲಾಗಲಿ ಗಾಡಿ ಸ್ವಲ್ಪ. ನಮ್ಮ ಜರ್ನಿ ಏನಿದ್ರು ಇನ್ನು ಈ ಗಾಡಿಲೇ ಸ್ಟಾರ್ಟ್ ಆಗೋದು. ಟೆಂಪಲ್ಗೆ ಬಂದಿದ್ದೀವಿ, ಶ್ರೀ ಪಟ್ಟಾಭಿರಾಮ ದೇವಾಲಯ. ಇದು ಬೆಟ್ಟಕ್ಕೆ ಹಿಂಗೆ ಹೋಗ್ಬೇಕಾ? ಮೇಲಿಂದ ಹಿಂಗೆ ಹೋಗ್ಬೇಕಲ್ಲ. ಶೂ ಎಲ್ಲ ಬಿಚ್ಕೊಂಡು ಹೋಗ್ಬೇಕು ಅಂತಿದ್ದೆ.
ಹೌದು, ಶೂ ಎಲ್ಲ ಬಿಚ್ಚಬೇಕು. ಶೂ ಎಲ್ಲ ಬಿಚ್ಚಿ ಹೋಗ್ಬೇಕು. ಶೂ ಇಲ್ಲದೆ ಹೆಂಗಪ್ಪ ಬೆಟ್ಟ ಹತ್ತೋದು ಗೊತ್ತಿಲ್ವೇ? ಹಾಂ, ನಾನು ಅದಕ್ಕೆ ಕ್ರಾಕ್ಸ್ ಹಾಕೊಂಬಂದೆ. ನಾನು ಗೊತ್ತಿತ್ತು ನನಗೆ ಬಿಚ್ಚಬೇಕಾಗುತ್ತೆ ಅಂತ, ಅದಕ್ಕೆ ಶೂಸ್ ಹಾಕೊಂಬಂದೆ. ಫಸ್ಟ್ ಸ್ಟೆಪ್ ಬಿಡ್ತಾ ಇದ್ದೀವಿ ನಾವು. ಫಸ್ಟ್ ಸ್ಟೆಪ್ ಎಷ್ಟು ಸ್ಟೆಪ್ ಹತ್ಬೇಕೋ ಗೊತ್ತಿಲ್ಲ. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಜನ ಇರೋ ಕಡೆ ನಾನು ಮಾಡ್ತೀನಿ, ನಾವು ಇಳಿದ್ರೇ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು ಅಂತ. ಇಲ್ಲ ಅದಕ್ಕೋಸ್ಕರ ನಾನು ಇವತ್ತೇ ಯಾರು ಎಷ್ಟೇ ಜನ ಇದ್ರೂ ನಾರ್ಮಲಾಗಿ ವೀಡಿಯೋ ಮಾಡೋಣ, ನೋಡೋರು ನೋಡ್ಕೊಳ್ಳಿ, ಹೇಳೋರು ಹೇಳ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ನೋಡಿದ್ರೆ ಇವತ್ತು ನಾವು ವೀಕೆಂಡಲ್ಲಿ ಬಂದಿಲ್ಲ, ನಾವು ವೀಕ್ ಡೇಸಲ್ಲೇ ಬಂದಿದ್ದೀವಿ. ಇವತ್ತು ಯಾವ ವಾರ? ತರ್ಸ್ಡೇನೆ, ತರ್ಸ್ಡೇ ಗುರುವಾರ ಬಂದಿದ್ದೀವಿ. ಅಲ್ಲಿ ಯಾರು ಜನನೇ ಇಲ್ಲ. ಇನ್ನೂ ನನಗೆ ಅಡ್ವಾಂಟೇಜ್ ಆಗೋಯ್ತು. ಇದೆಲ್ಲ ಅಡ್ವೆಂಚರ್. ಇನ್ನು ಈ ಸ್ಟೆಪ್ ನಾರ್ಮಲಾಗಿ ಹತ್ಕೊಂಡ್ಬಿಡ್ಬೋದು. ಈ ಸ್ಟೆಪ್ಸ್ ಇದೆಲ್ಲ ಇದನ್ನು ನಾರ್ಮಲಾಗಿ ಹತ್ಕೊಂಡ್ಬಿಡ್ಬೋದು ನಾವು. ನಲ್ಲೋಗಿ ಈ ಟೈಪಲ್ಲಿ ಬರುತ್ತೆ. ಇದನ್ನು ನಾವು ಇದು ಮಾಡೋದಾದರೆ ಕಷ್ಟ. ಇವಾಗಲೇ ಸುರು ಕಟ್ತಾ ಇದೆ ಅಂದರೆ ನಾರ್ಮಲಾಗಿ ಕಾಲೇಜ್ ಡೇಸಲ್ಲಿ ಇರ್ಬೇಕಾದ್ರೆ ಸುಮ್ಮನೆ ಆದರೂ ಅದು ಇದು ಆಟ ಆಡ್ಕೊಂಡು ಇರ್ತಿದ್ದಾರ, ಅವಾಗ ಕಾಲು ನೋವು ಏನೂ ಬರ್ತಾ ಇರಲಿಲ್ಲ. ಇವಾಗ ಸುಮ್ಮನೆ ಬಂದು ಎಲ್ಲೂ ನಡೆದಾಡದೆ ಗಾಡೀಲಿ ಓಡಾಡಿ ಇವಾಗ ಎಲ್ಲೂ ಹತ್ತಕ್ಕಾಗಲ್ಲ. ಪಾಪ ನೆಮ್ಮದಿಯಾಗಿ ಮಲ್ಕೊಂಡಿರೋರನ್ನು ಕರ್ಕೊಂಬಂದ್ಬಿಟ್ಟೆ ನಾನು. ಅಂದರೆ ಕಾಲೆಲ್ಲ ಎಳೀತಿದೆ. ನಾಳೆ ಅಷ್ಟೇ ಕತೆ ಮುಗೀತು. ನಾವು ಈ ಸ್ಟೆಪ್ಪೇ ಬಂದಿದ್ದು. ಈ ಸ್ಟೆಪ್ಪೆಲ್ಲ ಹತ್ಕೊಂಡು ಇನ್ನೂ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ನನಗೂ. ಆ್ಯಕ್ಚುಲಿ ವಾಯ್ಸೆಲ್ಲ ಕ್ಲಿಯರಾಗಿ ಕೇಳ್ಬೋದು ಅನ್ಕೋತೀನಿ ನಾನು, ಯಾಕಂದರೆ ಮೈಕ್ ತೊಗೊಂಡಿದ್ದೀನಲ್ಲ, ವಾಯ್ಸೆಲ್ಲ ಕ್ಲಿಯರಾಗಿ ಕೇಳ್ಬೋದು. क्या भाई कैसा हो? ठीक है. कितना दूर है अभी? ज़्यादा होना चाहिए? हाँ, ठीक है. ಸುಸ್ತಾಗೋದ್ರು ಇವರು ಸುಸ್ತಾಗೋದ್ರು, ಸಾಕಾಗೋಯ್ತು. ಬನ್ನಿ ಹೋಗೋಣ. ನೀವು ಈ ಥರ ಅಡ್ವೆಂಚರ್ಸ್ ಎಲ್ಲ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ನಾನು ಎಲ್ಲಿ ಹೋಗಬೇಕು, ಯಾವ ಅಡ್ವೆಂಚರ್ ಮಾಡಬೇಕು ಅಂತ ಕಮೆಂಟ್ ಮಾಡ್ಕೊ ತಿಳಿಸಿ ನನಗೂ. ಹೋಗೋಣ ಅಲ್ಲಿಗೆ. ಇವರು ಅಷ್ಟೊಂದು ಜನ ಕಾಣಿಸ್ತಿಲ್ಲ. ಮುಂದೆ ಒಂದು ಕಾಂಬೋ ಪ್ಯಾಕ್ ಬರ್ತಿದೆ. ಕಾಂಬೋ ಪ್ಯಾಕ್ ನಾನು ತೋರಿಸಿ ನೋಡಿ ನಿಮಗೆ. ಒಂದು ನಿಮಿಷ, ಯಾರು ತಿಳ್ಕೊಬೇಡಿ, ಸುಮ್ಮನೆ ಜಸ್ಟ್ ಕಿಡಿಂಗ್. ನೋಡಿದ್ರಾ? ನೋಡಿ, ಅವನು ಹುಡುಗಿ ಜೊತೆ ಬರ್ತಿದ್ದಾನೆ. ನಾವು ಹುಡುಗಿನೂ ಇಲ್ಲದೆ ಯಾರೂ ಇಲ್ಲದೆ ನಾನು ಸುಮ್ಮನೆ ಕಾಮಿಡಿ ಮಾಡಿದ್ದೆ ಅಷ್ಟೇ. ಅದು ಆ್ಯಕ್ಚುಲಿ ಅವ್ರ ತಂಗಿ ಯಾರೋ ಅದು ಸುಮ್ಮನೆ ಹೆಗಲ ಮೇಲೆ ಕೂಡ್ಸ್ಕೊತಿದ್ರಲ್ಲ, ಅದಕ್ಕೋಸ್ಕರ ಮಾಡಿದೆ. ನೋಡಿ ಶಿವನ್ ಟೆಂಪಲ್ ನೋಡಿ. ಓಂ ನಮಃ ಶಿವಾಯ. ಮಾನವ ಧರ್ಮಕ್ಕೆ ಜಯವಾಗಲಿ, ಸತ್ಯಮೇವ ಜಯತೆ. ನೋಡಿದ್ರಾ? ಆ್ಯಕ್ಚುಲಿ ಹೋಗ್ಬೋದು ಅನ್ಕೋತೀನಿ ನಾನು ಹಾಲ್ಗೆ. ನಾನಿವಾಗ ಸದ್ಯಕ್ಕೆ ಹೋಗಲ್ಲ. ಏನು ಬಾಟ್ಲು ತೊಗೊಂಡೋಗು, ನೀರು ಬಾಟ್ಲು ತೊಗೊಂಡೋಗು ಅಂತ ನಾನು ಬೇಡ ಅಂದ್ಬಿಟ್ಟು ಬಂದೆ. ಇಲ್ಲಿ ಬಂದಾಗ ಗಂಟ್ಲೆಲ್ಲ ವಯಾರಿಕೆ ಆಗ್ತಿದೆ. ಮೇಲೆ ನೀರು ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ ನನಗೂ. ನೋಡಿ ಇಲ್ಲೊಂದು ಟೆಂಪಲ್ ಇದೆ. ಇದು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯ. ನೋಡಿದ್ರೆ ಅಲ್ವಾ? ಆದರೂ ಇಲ್ಲಿ ವಯಸ್ಸಾಗಿದ್ದವರು ಬಂದಿದ್ದಾರೆ ನೋಡಿ. ನಾನು ಮುಂದೆ ನಡ್ಕೊಂಬರ್ತಿರೋರು ಆಲ್ಮೋಸ್ಟ್ ಏಜ್ ಆಗಿರುತ್ತೆ. ಅವರೇ ಎಷ್ಟು ದೂರ ನಡ್ಕೊಂಬರ್ತಿದ್ದಾರೆ ಅಂದರೆ ನಾವು ತೇಲಾಡ್ತಾ ಇದ್ದೀವಿ ಮೇಲೆ ಹೋಗೋಕ್ಕೆ. ಓಕೆ, ಇನ್ನು ಸ್ವಲ್ಪ ಇದೆ ಸ್ಟೆಪ್ಸು, ಅದನ್ನು ಹತ್ತಿ ಮೇಲೆ ಹೋಗಿ ನಾನು ಕಂಟಿನ್ಯೂ ಮಾಡ್ತೀನಿ. ಫೈನಲಿ ರೀಚ್ ಆದವು. ನೋಡಿ ಟೆಂಪಲ್ ಕಾಣಿಸ್ತಿದ್ಯಾ? ಅಲ್ಲಿ ಮೇಲೆ ಹೋಗ್ಬೇಕು ಅನ್ಕೋತೀನಿ. ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನ. ಗೊತ್ತಿಲ್ಲ, ಇನ್ನೂ ಮೇಲೆ ಹೋಗ್ಬೇಕಂತ ಗೊತ್ತಿಲ್ಲ ನನಗೆ. ನೋಡೋಣ. ಆ್ಯಕ್ಚುಲಿ ಟೆಂಪಲ್ಗೆ ಮಾತ್ರ ರೀಚ್ ಆದವು. ಇನ್ನು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಮೇ ಬಿ ಮೇಲ್ಗಡೆ ಹತ್ತಕ್ಕಿರ್ಬೋದು.
ಅನ್ಕೋತೀನಿ ನಾನು. ನನ್ನ ವಾಯ್ಸ್ ಕೇಳಿಸುತ್ತಾ ನಿಮ್ಗೆ ಗೊತ್ತಿಲ್ಲ, ಯಾಕಂದರೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡು ಹೋಗೋಣ, ಸರಿನಾ? ನಮ್ಮ ಕ್ವಾಟ್ ಬರ್ತಿದ್ದಾರೆ, ಓದು ಬರ ಅಷ್ಟೇ ಸ್ವಚ್ಛತೆಯೂ ಮುಖ್ಯ ಅಂತ ಇಲ್ಲೊಂದು ಮೇಲೆ. ಅದೇ ಥರ ನಾವು ಬಂದಿದ್ದ ಜಾಗದಲ್ಲಿ ಕ್ಲೀನಾಗಿರಬೇಕು, ವೇಸ್ಟು ಗಿಸ್ಟು ಏನೋ ಹಾಕೋಕೆ ಹೋಗ್ಬಾರ್ದು, ಸರಿನಾ? ಮೇಲೆ ಹೋಗ್ಬೇಕಾ? ಇನ್ನೂ ತುಂಬ ಇದೆಯಾ? ಇನ್ನೂ ತುಂಬ ಇದೆ ಅಂತಲ್ಲಪ್ಪ. ಇನ್ನೂ ಜಾಸ್ತಿ ಇದವಣ್ಣ, ವ್ಯೂ ಪಾಯಿಂಟ್ ಇದಪ್ಪ. ಜಾಸ್ತಿ ದೂರ ಹೋಗ್ಬೇಕಾ? ಅಯ್ಯೋ, ಎಷ್ಟು ಕಿಲೋಮೀಟ್ರ್ ಇದೆ? ಮೇ ಬಿ ಅಷ್ಟೇನಾ? ಇನ್ನೊಂದು ಅರ್ಧ ಕಿಲೋಮೀಟ್ರ್ ಮೇಲೆ ಹೋಗ್ಬೇಕಂತೆ. ಅಲ್ಲಿ ನೋಡಿ ಕಾಣಿಸ್ತಿದಲ್ಲ, ವೇ ಕಾಣಿಸ್ತಿದಲ್ಲ, ಅಲ್ಲಿ ಹೋಗ್ಬೇಕಂತೆ. ಇದೊಂದು ಕೆಳಗಡೆ ಟೆಂಪಲ್ ಇದೆಯಾ? ಯಾವ ಟೆಂಪಲ್ ಇದು? ಆಂಜನೇಯ, ಶ್ರೀರಾಮಾಂಜನೇಯ ಟೆಂಪಲ್ ಇದು ಇಲ್ಲಿದೆ. ಮತ್ತು ಅಲ್ಲಿ ನೋಡಿ, ಅಲ್ಲಿ ರಾಮೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದ್ರ. ಇದೆಲ್ಲ ಸೀರೀಸ್ ನೀವು ಜೊತೆಗೆ ಒಬ್ರು ಇದ್ರಲ್ವ, ಎಲ್ಲೋದ್ರು ಅವರು ಅಂತ ಕೇಳಿದ್ರೆ ಅವ್ರು ಬರಲ್ಲ ಅಂದ್ಬಿಟ್ರು. ಅವ್ರು ಬರಲ್ಲ ಅಂದ್ರೆ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಇವಾಗ ಇಲ್ಲಿವರೆಗೂ ಹೋಗುತ್ತಾ ಎಲ್ಲಿ ಹೋಗಿ ತಲುಪ್ತೀನೋ ಅಂತ ನನಗೂ ಗೊತ್ತಿಲ್ಲ. ವ್ಯೂ ತೋರಿಸ್ಬೇಕು ಅಂದರೆ, ನನಗೂ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಬರಲೇಬೇಕು. ರೆಕಾರ್ಡ್ ಆಗ್ತಿದೆಯಾ? ಆಗ್ತಿದೆ. ಹೆಂಗೆ ಹೋಗ್ಬೇಕು? ಓಕೆ, ಹಿಂಗೆ ವೇ ಎಲ್ಲ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇಲ್ಲೊಂದು ವ್ಯೂ ಇದೆ, ತೋರಿಸ್ತೀನಿ ನೋಡಿ ನಾನು. ನೋಡಿ ನೋಡಿ ಹೆಂಗಿದೆ ನೋಡಿ, ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕು ಅನ್ಕೋತೀನಿ. ನಾವು ಅಲ್ಲಿ ಕಾಣಿಸ್ತಿದ್ದಲ್ಲ, ಅಲ್ಲಿ ಹೋಗ್ಬೇಕು ಅನ್ಕೋತೀನಿ ನಾನು. ಇನ್ನು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಜನರದ್ದು ಸೌಂಡೆಲ್ಲ ಕೇಳಿಸ್ತಿದೆ ಮೇಲೆ, ಬಟ್ ಯಾರನ್ನೂ ಕಾಣಿಸ್ತಿಲ್ಲ. ನೋಡಿ ಸ್ಟೆಪ್ಸ್ ನೋಡಿ ಹೆಂಗಿದೆ, ನೋಡಿದ್ರ? ಈ ಸ್ಟೆಪ್ಸ್ನೆಲ್ಲ ಹತ್ಕೊಂಡು ಹೋಗ್ಬೇಕು ಇವಾಗ. ಅಡ್ವೆಂಚರ್ ಮಾಡ್ಬೋದು ಅಂತ ಹೇಳಿದ್ದೆ, ಆದರೂ ಇಷ್ಟೊಂದು ಅಡ್ವೆಂಚರ್ ನೋಡಿ. ನಾವು ಬಂದಿದ್ವಿ ಇದೆಲ್ಲ ನೋಡಿ ಹಿಂಗಿದೆ. ನಾನೆಲ್ಲ ಆಡ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಇವಾಗ ಬಂದಿದ್ದಲ್ಲ ಅಡ್ವೆಂಚರ್, ಇನ್ಮೇಲೆ ಇರೋದು ಅಡ್ವೆಂಚರ್. ನಾನು ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ನೋಡಿ ತಲುಪಾಯಿತು ಒಂದು ಆಲ್ಮೋಸ್ಟ್. ನೋಡಿ ಆಂಜನೇಯ ಇದ್ದಾರ ಅಲ್ಲಿ, ನೋಡಿ ಮೇಲೆ ಬರ್ತಾ ಇದ್ದಾರೆ ಅವರು. ಕಾಣಿಸುತ್ತೋ ಗೊತ್ತಿಲ್ಲ, ಬ್ರೋ ಪೀಸ್ ತೋರಿಸ್ತಿದ್ದಾರೆ. ಹೆಂಗಿದೆ ಬ್ರೋ ಮೇಲೆ? ಸಖತ್ತಾಗಿದೆಯಾ? ಅದೇ ಅದೇ ಮಾರ್ನಿಂಗ್ ಸನ್ರೈಸಿಗೆ ಬರ್ಬೇಕಲ್ವಾ? ಸನ್ಸೆಟ್ಟಿಗೆ ಬರಬೇಕು, ಅದೇ ಪೀಸ್ ಆಗಿರುತ್ತೆ. ನೀವು ಬ್ರೋ ಎಲ್ಲಿಂದ ಬರ್ತಿರೋದು? ಬ್ಯಾಂಗ್ಳೂರೇನಾ? ನಾವು ಬ್ಯಾಂಗ್ಳೂರಲ್ಲಿ ಎಲ್ಲಿ? ಹೌದಾ, ನಮ್ಮದು ಸರ್ಜಾಪುರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಅಲ್ಲಿಂದ ಬಂದು ಅವ್ರಿಗೆ ಆಗ್ತಿಲ್ಲ ಅಂದ್ಬಿಟ್ಟು ಅವ್ರು ಕುತ್ಕೊಂಡ್ಬಿಟ್ರು. ಅವರು ಅಲ್ಲಿ ಅವ್ರು ಸ್ವಲ್ಪ ಫ್ಯಾಟ್ ಜಾಸ್ತಿ ಅಲ್ಲ, ಅವ್ರಿಗೆ ಬರೋಕ್ಕಾಗಲಿಲ್ಲ. ನಿಮ್ಮ ಹೆಸರು? ವಿಷ್ಣು. ಯೂಟ್ಯೂಬ್ ಚಾನಲ್ ಇದೆಯಾ? ಯೂಟ್ಯೂಬ್ ಚಾನಲ್ ಯಾವುದು? ವಿಷ್ಣು ಜರ್ನಿ ಅಂತ ಇದೆ. ಓಕೆ, ಸರ್ಚ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೋರ್. ಓಕೆ ಬ್ರೋ, ಸಿಗೋಣ. ಸರಿ ಬ್ರೋ, ಸಿಗೋಣ. ಬಾಯ್ ಬಾಯ್. ಏನು ಬ್ರೋ ಹೆಸರು? ವಿಷ್ಣುಸ್ ಜರ್ನಿ ಅಂತ. ಜರ್ನಿ. ಹಾಂ, ಸೊ ಬರ್ತೀವಿ ನಾವೆಲ್ಲ. ನೀವು ಬರ್ಬೇಕಂದ್ರೆ ಇಲ್ಲಿ ನೋಡಿ ಗೈಸ್, ಇವರು ಎಲ್ಲ ಬೆಂಗಳೂರು ಹುಡುಗರು. ಮನೆ ಹೇಳಿದೆ ಬಂದಿದ್ದೀರಾ? ಸರಿ ಬ್ರೋ, ಸಿಗೋಣ. ಬಾಯ್ ಬಾಯ್. ಆ್ಯಕ್ಚುಲಿ ಇನ್ಮೇಲೆ ಸಿಗೋದೆ ಅಡ್ವೆಂಚರ್ ನೋಡಿ. ಇದು ಹತ್ತಕ್ಕೆ ಅಡ್ವೆಂಚರ್. ನಾನು ಇನ್ನು Insta 360 ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಮಗೆ, ಓಕೆನಾ? ಈ ಥರದನ್ನೆಲ್ಲ ಇಟ್ಕೊಂಡು ಹತ್ತಬೇಕು. ಬಿದ್ದರೆ ಪಾತಾಳನೇ. ಉರ್ಳ್ಕೊಂಡು ಹೋಗಬೇಕು. ಸ್ಟೆಪ್ಸ್ ನೋಡಿ ಹೆಂಗಿದೆ ಅಂತ. ಈ ಸ್ಟೆಪ್ಸಲ್ಲೇ ಹತ್ತಬೇಕು, ಇಟ್ಕೊಂಡಿರ್ಬೇಕು. ಇದೇ ಅಡ್ವೆಂಚರ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು, ಆದರೂ ಸಕ್ಕತ್ತಾಗಿದೆ ಮಾತ್ರ. ಮೇಲೆ ಹೋಗಿ ತೋರಿಸ್ತೀನಿ. ಮೇಲೆ ಹೆಂಗಿದೆ ಅಂತ ಗೊತ್ತಿಲ್ಲ, ಆ ಹುಡುಗರು ಹೇಳಿದ್ರು ಮೇಲೆ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಬ್ರೋ ಅಂತ. ನಂಗೆ ಗೊತ್ತಿಲ್ಲ ಹೆಂಗಿದೆ ಅಂತ, ಆದರೂ ಹಿಡ್ಕೊಂಡು ಹತ್ತಗೆ ಸಖತ್ತಾಗಿದೆ.
ಬನ್ನಿ, ನೀವು ಹುಡುಗರು ಕರ್ಕೊಂಬನ್ನಿ, ನಿಮ್ಮದು ಗ್ಯಾಂಗ್ ಇರುತ್ತಲ್ಲ, ಬನ್ನಿ ಟ್ಯಾಗ್ ಮಾಡಿ ಅವ್ರಿಗೆ. ನೋಡಿ ಈ ಥರ ಅಡ್ವೆಂಚರ್ಸ್ ಇದೆ, ಹೋಗೋಣ, ನಿಯರ್ ಬೈ ಎಲ್ಲ ಇದೆ ಅಂತ ನೋಡಿ. ಆ್ಯಕ್ಚುಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಸ್ಟೆಪ್ಸ್ ಎಲ್ಲ ದಾಟಿ ಬಂದಿದ್ದು. ಅಂದರೆ ದೊಡ್ಡ ಸ್ಟೆಪ್ ಆಗಿ ಎಲ್ಲ ಏನೊಂದಿದ್ರೆ ಒಂದು 50 ಸ್ಟೆಪ್ ಇರ್ಬೋದು, ಮೇ ಬಿ 50 ಇಲ್ಲ ಅನ್ಕೋತೀನಿ, ಕಡಿಮೆ ಅಷ್ಟಿರ್ಬೋದು. ಬಿದ್ದರೆ ಅಂತೂ ಪಾತಾಳನೇ. ಆ್ಯಕ್ಚುಲಿ ವ್ಯೂ ಅಂತೂ ಸಕ್ಕದಾಗಿದೆ ಮಾತ್ರ. ವ್ಯೂ ಜೊತೆಗೆ ಬಂದಿರೋನು ವೀಡಿಯೋ ನೋಡಿ ಫೀಲ್ ಮಾಡ್ಕೋತಾನೆ. ಆ್ಯಕ್ಚುಲಿ ಅವರು ಪಾಪ ಹತ್ತಾಗಲ್ಲ, ಎಲ್ಲರೂ ಒಂದೇ ಥರ ಅಲ್ವಾ. ಅಯ್ಯೋ ಇವಾಗ ಇಲ್ಲಿ ಹೆಂಗೆ ಹತ್ತದ್ದು ವೀಡಿಯೋ ಮಾಡ್ಕೊಂಡು ಹತ್ಸೋಕ್ಕಾಗುತ್ತೋ ಗೊತ್ತಿಲ್ವೇ, ಸ್ವಲ್ಪ ರಿಸ್ಕ್ ಜಾಸ್ತಿ ಇಲ್ಲಿ. ಆದ್ರೂ ರಿಸ್ಕೆಲ್ಲ ರಸ್ಕ್ ಇದ್ದಂಗೆ ಅಂದ್ಬಿಟ್ಟು ಹತ್ತಿದ್ರೆ ಸಕ್ಕತ್ತಾಗಿರೋ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ. ಹೆಂಗಿದೆ, ಮಸ್ತಾಗಿದೆ ಮಾತ್ರ. ಕಿರ್ಚ್ಬೋದು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಕೆಳಗೆ ಟೆಂಪಲ್ ಇದೆ ನೋಡಿ, ಅಲ್ಲಿ ಕಾಣಿಸಿದೆಲ್ಲ, ಆ ಟೆಂಪಲ್ ಜನ ಇರ್ತಾರೆ. ನಾನು ಕಿರ್ಚಿದ್ರು ಎಲ್ರಿಗೂ ಕಾಣಿಸುತ್ತೆ. ಅಮೇಝಿಂಗ್, ಸಕ್ಕತ್ತಾಗಿದೆ ನೋಡಿ. ಈ ಗಿಡ ಎಲ್ಲ ಇದೇನೋ ಹೆಸರಿದೆ ಗೊತ್ತಿಲ್ಲ ನನಗೂ. ಇದೆಲ್ಲ ಆ್ಯಕ್ಚುಲಿ ಇದೆಲ್ಲ ರೆಸಾರ್ಟಲ್ಲಿ ನಾವು ನೋಡ್ಬೋದು, ಮೇ ಬಿ ರೆಸಾರ್ಟ್ ಜಾಗದಲ್ಲೆಲ್ಲ ನೋಡ್ಬೋದು. ನಾನು ಬಂದು ಹಿಲ್ಸಲ್ಲಿ ನೋಡ್ತಾ ಇದ್ದೀನಿ. ಮೈಸೂರು ರೋಡ್ ನೋಡಿ, ನಮ್ಮ ಮೈಸೂರು ಹೈವೇ ಕಾಣಿಸ್ತಿದೆ ಇಲ್ಲಿಂದ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಅದೇ ಒಂದು ಮೈಸೂರು ಯಾರೂ ಇಲ್ಲ, ಖಾಲಿ ಜಾಗ. ನಾನೊಬ್ಬನೇ ಇದ್ದೀನಿ. ಎಲ್ಲಾದರೂ ಯಾವ್ದಾದ್ರು ಕ್ಯಾಪಲ್ಲಿ ಯಾರಾದ್ರು ಕೂತ್ಕೊಂಡಿದ್ದಾರಂತ ನಂಗೆ ಗೊತ್ತಿಲ್ಲ. ನೋಡೋಣ, ಬಂದಿರೋದಕ್ಕೂ ವರ್ತ್ ಅನ್ನಿಸ್ತಿದೆ. ಏನಾದ್ರು ಇದೆಯಾ ಒಳಗಿಲ್ಲ, ಏನಾದರೂ ಏನಿಲ್ಲ ಅಲ್ಲ. ಫೈನಲಿ ನಾವು ಒಂದು ಡೆಸ್ಟಿನೇಷನ್ ರೀಚ್ ಆಗಿ ಮೇಲೆ ಬೆಟ್ಟಕ್ಕೂ ಬಂದಾಯಿತು, ವ್ಯೂನ ತೋರಿಸಾಯಿತು. ಒಂದು ಕಡೆ ಕೂತ್ಕೊಂಡಿದ್ದೀನಿ, ಪಾಯಿಂಟೆಲ್ಲ ನೋಡ್ದೋ ಸಕ್ಕದಾಗಿತ್ತು. ಇನ್ನೇನು ಬೇಕಿದ್ರು ಇಳಿಯೋ ಪ್ರೋಸೆಸ್ಸೇ. ಹತ್ತೋದು ಹೆಂಗೋ ಹತ್ಬಿಡ್ಬೋದು, ಇಳಿಯೋದೇ ಸ್ವಲ್ಪ ಕಷ್ಟ. ಯಾರೂ ಇಲ್ಲ ಈ ವ್ಯೂ ಪಾಯಿಂಟಲ್ಲಿ, ಒಂದೇ ಒಂದು ಮನುಷ್ಯನೂ ಇಲ್ಲ ಇಲ್ಲಿ, ನಾನೊಬ್ಬನೇ ಇರೋದು. ಆ್ಯಕ್ಚುಲಿ ಈ ಬಂಡೆ ಇಲ್ಲಿದ್ದು ಹಿಸ್ಟ್ರಿ ಏನು ಅಂತ ಹೇಳಿದ್ರೆ, ಇಲ್ಲಿ ಬಂದು ಶ್ರೀರಾಮ ಮತ್ತು ಸೀತಾಮಾತೆ ಅವರು ಇಲ್ಲಿ ವನವಾಸ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಶ್ರೀರಾಮ ಬಂದು ಬಂಡೆಕಲ್ ಮೇಲೆ ಮಲ್ಕೊಂಡಿರ್ತಾರಂತೆ. ಆ ಟೈಮಲ್ಲಿ ಸೀತೆ ಅವ್ರನ್ನ ಕಕ್ಕಾಸುರ ಅನ್ನೋ ಒಂದು ಪಕ್ಷಿ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ನೋಡುತ್ತೆ. ಒಂದು 2-3 ಸಲ ಅಟ್ಯಾಕ್ ಮಾಡೋಕ್ಕೆ ನೋಡುತ್ತೆ. ಆಮೇಲೆ 1-2 ಸಲ ಅಟ್ಯಾಕ್ ಮಾಡೋಕ್ಕೆ ನೋಡುತ್ತಂತೆ. 3ನೇ ಸಲ ಏನು ಮಾಡುತ್ತೆ, ಅವ್ರ ಕಾಲಿಗೆ ಕುಕ್ಕಿದಾಗ ಅವ್ರ ಕಾಲಲ್ಲಿ ರಥ ಬಂದ್ಬಿಡುತ್ತೆ. ರಥ ಬಂದಾಗ ಏನು ಮಾಡ್ತಾರೆ, ಆವಾಗ ಸಡನ್ನಾಗಿ ಶ್ರೀರಾಮ ಅವರು ಎಚ್ಚರಿಕೆ ಆಗ್ಬಿಟ್ಟು ಪಕ್ಷಿನ ಹೊಡಿಬೇಕು ಅಂತ ಶ್ರೀರಾಮ ಅವರು ಒಂದು ಬ್ರಹ್ಮಾಸ್ತ್ರನ ಬಿಡ್ತಾರೆ. ಬ್ರಹ್ಮಾಸ್ತ್ರ ದುರ್ವಿ ಹುಲ್ಲು ಅಂತ, ಅದು ಹುಲ್ಲು ಯಾವುದು ಅಂತ ನನಗೂ ಗೊತ್ತಿಲ್ಲ. ಇಲ್ಲಾಂದರೆ ನಾನು ತೋರಿಸಿದೆ, ಇಲ್ಲೆಲ್ಲ ಸಿಗುತ್ತಾ ಅಂತ ಗೊತ್ತಿಲ್ಲ. ಯಾವುದಾದ್ರು ಹುಲ್ಲಿದೆ, ಬಟ್ ಆ ಹುಲ್ಲು ಅಂತ ನಂಗೆ ಗೊತ್ತಿಲ್ಲ. ಅದೇ ದುರ್ವಿ ಹುಲ್ಲು ಅಂತ ಒಂದು ಇದರಲ್ಲಿ ಬ್ರಹ್ಮಾಸ್ತ್ರನ ಬಿಡ್ತಾರೆ. ಸುರ ಪಕ್ಷಿ ಇದೆಲ್ಲ ಅದು ಬಂದು 3 ಲೋಕನೂ ಬಿಟ್ಟು ಹೋಗ್ಬಿಡುತ್ತೆ ಅಂತ ಒಂದು ಹಿಸ್ಟ್ರಿ. ನಾನು ಕೇಳ್ಪಟ್ಟಷ್ಟು ನನಗೆ ಗೊತ್ತಿರೋಷ್ಟು ನಾನು ಹೇಳಿದೆ. ಇನ್ನೇನು ಇಲ್ಲ, ಈ ವಿಡಿಯೋ ಬಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲಲ್ಲಿ ಹಾಕ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ನೆಕ್ಸ್ಟ್ ವೀಡಿಯೋ ಹಾಕೋಕ್ಕಾಗೋದು. ಸಪೋರ್ಟ್ ಮಾಡ್ತಾಯಿರಿ, ನಿಮ್ದೇ ಇದ್ದರೆ ನನಗೂ ಮೇಲೆ ಹೋಗೋಕ್ಕಾಗೋದು. ಇನ್ನು ಬಂದು ಇಳಿಯೋ ಪ್ರೋಸೆಸ್ ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನೋಡಿ, ಇಲ್ಲಿ ಇಳಿಯೋ ಪ್ರೋಸೆಸ್ನ ನಾನು ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ. ಇಳಿಯೋದೇ ಕಷ್ಟದಲ್ಲಿ, ಇನ್ನು ವೀಡಿಯೋ ಎಲ್ಲ ಮಾಡ್ಕೊಂಡು ನಂಗೆ ಇಳಿಯೋಕ್ಕಾಗೋಲ್ಲ. ರಿಸ್ಕ್ ತೊಗೋಬೋದು, ಜಾಸ್ತಿ ರಿಸ್ಕ್ ತೊಗೋಬಾರ್ದಲ್ಲ. ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಥಾಟ್ಸ್ ಏನಿದೆ ಎಲ್ಲರೂ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನೀವು ಕಮೆಂಟ್ ಮೂಲಕ ಹೇಳಿದ್ರೆ ತಿಳ್ಕೊಳಕ್ಕಾಗೋದು. ಇಲ್ಲಿ ಸುಮ್ಮನೆ ಇಮೋಜಿನ ಮಾತ್ರ ಹಾಕ್ಕೊಂಡಿರಬೇಡಿ. ಪಾಸಿಟಿವ್ ಆಗ ಏನಾದರೂ ಹೇಳಿ. ಪಾಸಿಟಿವ್ ಮೀನ್ಸ್ ಏನು ಅನಿಸುತ್ತೆ ನೀವು ಅದನ್ನು, ನಿಮ್ಮ ಥಾಟ್ ಏನು ಅನಿಸುತ್ತೆ ನೀವು ಅದನ್ನು ಹೇಳಿ. ನೀವು ನಂದ್ರಲ್ಲಿ ಏನಾದರೂ ಮೈನಸ್ ಇದ್ರೂ ಅದನ್ನು ಹೇಳಿ. ನೀವು ನಾನು ನೆಕ್ಸ್ಟ್ ವೀಡಿಯೋಯಿಂದ ಕರೆಕ್ಟ್ ಮಾಡ್ಕೋತೀನಿ. ಒಂದೊಂದು ಏನೇನು ಸಜೆಷನ್ಸ್ ಇದೆ, ನಿಮ್ಮ ಸಜೆಷನ್ಸ್ ಎಲ್ಲ ಹೇಳಿ, ನಾನು ಅದನ್ನು ಅಡ್ವೈಸ್ ಆಗಿ ತಗೋತೀನಿ ನಾನು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.